ಕುಂಕುಮಚೂರ್ಣ ಸರ್ಪಯಾಮಿ ಮಲ್ಲಿಕಾದಿ ಸುಗಂಧೇನಿ ಮಾಲಿತ್ಯಾದೀನಿ ಮೈಪ್ರಭಂ ಮಯಾ ಕೃತಾನಿ ಪೂಜಾ ಗಂಟೆ ವಾದ್ಯ ನಾವು ನಡೆಸಿದ್ದೇವೆ. ತುಳುನಾಡಿನ ಪ್ರತಿಷ್ಠಿತ ಶ್ರೀಮಂತ ಜಾನಪದ ಕ್ರೀಡೆಯಲ್ಲಿ ಒಂದನೇ ಆಗಿರುವುದು ಅಂತ ಹೇಳಿದ್ರೆ ಅದು ಕಂಬಳ. ಈ ಎಲ್ಲ ವೇದಿಕೆಯಲ್ಲಿ ಕುಳಿತವರು ಕಂಬಳದ ಘಟಾನಿಘಟಿಗಳು. ಏನು ಅಂತ ಇವರ ಬಗ್ಗೆ ಹೇಳಿದ್ರೆ ಒಂದೊಂದು ದಿನ ಹೇಳಬಹುದು. ಅಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಕಂಬಳ ಉಳಿಗೋಸ್ಕರ ಹೋರಾಡಿದ್ದಾರೆ. ಅದಲ್ಲದೆ ತನ್ನ ಕೋಣವನ್ನು ಸಾಕಿ ಎಲ್ಲರೂ ಅತಿ ಹೆಚ್ಚು ಬಹುಮಾನವನ್ನು ಗಳಿಸಿದಂತ ಕೋಣದ ಮಾಲಕರು ವೇದಿಕೆಯಲ್ಲಿದ್ದಾರೆ. ಎಲ್ಲ ನಾನು ಹೆಸರು ಹೇಳಿದ್ದೇನಲ್ಲ, ಅದೊಂದು ಕಂಬಳದ ಬ್ರ್ಯಾಂಡ್ ಆಗಿದೆ. ಇಲ್ಲಿ ಒಂದು ಸಂತಸದ ಸುದ್ದಿ ಅಂತ ಹೇಳಿದ್ರೆ, ನಿನ್ನೆ ನಡೆದ ಕಂಬಳದಲ್ಲಿ ನಮ್ಮ ಶ್ರೀಕಾಂತ್ ಭಟ್ರು ಕಂಬಳದ ಇತಿಹಾಸದಲ್ಲಿ ನೇಗಿಲು ಹಿರಿಯ ಒಂದು ಬಹುಮಾನ ಹಾಗೂ ಹಗ್ಗ ಹಿರಿಯ ಒಂದು ಓಟದಲ್ಲಿ 3 ಬಹುಮಾನಗಳನ್ನ ಪಡೆದಿದ್ದಾರೆ. ಇವರಿಗೆ ನಾವು ಈ ವೇದಿಕೆಯಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇದು ಒಂದು ಕಂಬಳದ ಇತಿಹಾಸದಲ್ಲಿ ಒಂದು ದಾಖಲೆಯಾಗಿದೆ. ಇದನ್ನ ವಿಜಯಣ್ಣ ಚಂದಮಡಿ ಹೇಳ್ತಾರೆ. ಅದೇ ಅಲ್ಲದೆ ಇನ್ನೊಬ್ರು ನಮ್ಮ ಸಮಿತಿಯ ಗೌರವಾಧ್ಯಕ್ಷರು, ಇಲ್ಲಿಯ ಮಾರ್ಗದರ್ಶಕರು ತುಂಗಭದ್ರಿ ಕಂಬಳದ ಯರ್ಮಾಲ್ ರೋಗ್ತೇಗ್ಡೆಯವರು ಕೂಡ ನಿನ್ನೆ ಕಂಬಳದಲ್ಲಿ ಬಹುಮಾನ ವಿಜೇತರು. ಇವರಿಗೂ ಕೂಡ ನನ್ನ ಧನ್ಯವಾದಗಳು. ಶಿವಮೊಗ್ಗ ಜಿಲ್ಲೆಗೆ, ಶಿವಮೊಗ್ಗ ನಗರಕ್ಕೆ ಕಂಬಳವನ್ನ ಪರಿಚಯ ಮಾಡ್ತಾ ಇರಂತ ಈ ಒಂದು ತಂಡಕ್ಕೆ ನಾನು ಅಭಿನಂದನೆಗಳು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಬಹಳ ಜನ ಈ ಭಾಗದಲ್ಲಿರೋರಿಗೆ ಕಂಬಳ ಗೊತ್ತಿಲ್ಲ. ಆದ್ರೆ ಇದೊಂದು ರೀತಿಯ ಗಂಡು ವೀರರ ಒಂದು ಕ್ರೀಡೆ ಇದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಂಥ ಒಂದು ಕ್ರೀಡೆನ ನಾವು ಅಲ್ಲೊಂಚೂರು ಇಲ್ಲೊಂಚೂರು ನೋಡಿದ್ವಿ ನಾವು ಬಹಳ ಜನ. ಆದ್ರೆ ಈ ಕಣ್ಣಿಂದ ನೋಡೋದಕ್ಕೆ 8-10 ಲಕ್ಷ ಜನ ನೋಡಕ್ಕೆ ಅವಕಾಶ ಮಾಡಿಕೊಡ್ತಾರಂತ ಲೋಕೇಶ್ ಭಟ್ ಅವರ ತಂಡದವರಿಗೆ ನಾನು ನಿಜಕ್ಕೂ ಕೂಡ ಎಷ್ಟು ಅಭಿನಂದನೆ ಸಲ್ಲಿಸೂ ಕೂಡ ಸಾಕಾಗ್ಲಿಕ್ಕಿಲ್ಲ. ಶಿವಮೊಗ್ಗ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ಈ 2 ಜಿಲ್ಲೆನಲ್ಲೂ ಕೂಡ ಈ ಕಂಬಳ ಆಗ್ತಾ ಇರೋದು ಮೊದಲನೇ ಬಾರಿ. ಈಗ ಆ ಕಡೆ ಚಿತ್ರದುರ್ಗ, ದಾವಣಗೆರೆ ಆ ಕಡೆ ತನಕ ಇನ್ನೂ ಹೋಗಿಲ್ಲ. ಈಗ ತಾನೇ ನಮ್ಮ ಸ್ನೇಹಿತರು ಹೇಳಿದಂಗೆ ಹಾವೇರಿ, ಗದಗ ಆ ಭಾಗದಿಂದಲೂ ಕೂಡ ಆ ಒಂದು ಕೋಣಗಳು ಬರ್ತಾ ಇದ್ದೇವೆ ಅಂತ ಕೇಳಿದೆ ನಾನು. ಆದ್ರೆ ಅಲ್ಲಿ ಕಂಬಳ ನಡೆದಿಲ್ಲ. ಹಾಗಾಗಿ ಈ ವಿಶೇಷವಾದ ಕಂಬಳ ಏನು ನಡೀತಾ ಇದೆ, ಇದು ಕಂಬಳ 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 ಅಂತ ಈಗಾಗಲೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಕಷ್ಟು ಚರ್ಚೆ ಆಗಿದೆ. ಇನ್ನು ಬಂದು ನೋಡ್ಬೇಕು ಅವ್ರು ಅಷ್ಟೇನೆ. ಇಲ್ಲೇನೇನು ವ್ಯವಸ್ಥೆಗಳಾಗ್ತಾ ಇದೆ ಅನ್ನೋದು ಇನ್ನೂ ಬಹಳ ನೋಡೋದಿದೆ. ಅವ್ರೇನ್ ಕೆಲವು ತೋರಿಸ್ತಾರೆ ಚಿತ್ರದಲ್ಲಿ, ಅದು 1% ಅಲ್ಲ. ಬಹಳ ಇಲ್ಲಿ ಕಂಬಳದ ಜೊತೆಗೆ ಒಂದು ಕಲೆ. ಯಾಕೆಂದ್ರೆ ಕಂಬಳ ಒಂದು ಭಾರತೀಯ ಸಂಸ್ಕೃತಿಯ ಕ್ರೀಡೆ, ಎಂಥದೋ ಒಂದು ಆಟ ಅಲ್ಲ. ಇದು ಭಾರತೀಯ ಸಂಸ್ಕೃತಿಯನ್ನ ವಿಶ್ವಕ್ಕೆ ತೋರಿಸ್ತಾ ಇರುವಂತ ಕ್ರೀಡೆ ಕಂಬಳ.